ನದಿ ತೀರದಲ್ಲಿ ಕಮಲಾಪುರ ಎನ್ನುವ ಗ್ರಾಮದಲ್ಲಿ ನಂದು ಅನ್ನುವ ಹುಡುಗನೊಬ್ಬನಿದ್ದನು. ನಂದುವಿಗೆ ಸಹಾಯ ಮಾಡುವ ಗುಣವಿದ್ದುದರಿಂದ ಅವನೆಂದರೆ ಎಲ್ಲರಿಗೂ ಬಹಳ ಇಷ್ಟ. ಪ್ರಜೆಗಳು ಆ ಊರಿನಿಂದ ಬೇರೆ ಯಾವ ಊರಿಗಾದರೂ ಹೋಗಬೇಕಾದರೆ ಆ ನದಿ ದಾಟಿಯೇ ಹೋಗಬೇಕಿತ್ತು. ಅದಕ್ಕೆ ಊರಿನ ಜನರು ನಂದುವಿನ ನಾಡದೋಣಿಯನ್ನೇ ಉಪಯೋಗಿಸುತ್ತಿದ್ದರು. ನಂದು ಜನಗಳನ್ನು ಸಾಮಾನುಗಳನ್ನು ಆ ಕಡೆ ಈ ಕಡೆ ಟ್ರಾನ್ಸ್ಪೋರ್ಟ್ ಮಾಡುತ್ತಾ ಒಳ್ಳೆಯ ಹಣ ಸಂಪಾದಿಸುತ್ತಿದ್ದನು. ಹಾಗೆ ಕೆಲ ದಿನಗಳು ಕಳೆದವು. ಕೆಲ ದಿನಗಳಲ್ಲಿ ಗೌರ್ಮೆಂಟ್ನವರು ಆ ನದಿ ತೀರಕ್ಕೆ ಬ್ರಿಡ್ಜ್ ಕಟ್ಟಿಸಿದರು. ಅದರಿಂದ ಆ ಊರಿಗೆ ನದಿ ಮಾರ್ಗ ಹೋಗಿ ರೋಡ್ ಮಾರ್ಗ ಬಂದಿತು. ಎಲ್ಲರೂ ರೋಡ್ ಮೇಲೆ ವಾಹನ ತಿರುಗಿಸುತ್ತಿದ್ದರಿಂದ ಎಲ್ಲರೂ ನಂದುವಿನ ದೋಣಿ ಏರುವುದನ್ನು ನಿಲ್ಲಿಸಿದರು. ಓ ಭಗವಂತ, ಈಗ ಗೌರ್ಮೆಂಟ್ ಬ್ರಿಡ್ಜ್ ಕಟ್ಟಿಸಿದ್ರಿಂದ ನನಗೆ ಆದಾಯ ಪೂರ್ತಿಯಾಗಿ ನಿಂತಿದೆ. ಈಗ ನನ್ನ ದೋಣಿ ಮೀನು ಹಿಡಿಯೋದಕ್ಕೆ ಬಿಟ್ಟು ಇನ್ನೇನಕ್ಕೂ ಪ್ರಯೋಜನ ಇಲ್ಲ. ಈಗ ನಾನು ಹೇಗೆ ಬದುಕಬೇಕು ಎಂದು ದಿಗಿಲು ಪಡುತ್ತಿದ್ದನು. ಇಷ್ಟರಲ್ಲಿ ಆ ಊರಲ್ಲಿ ಶಿವ ಎನ್ನುವ ಹಣವುಳ್ಳ ವ್ಯಕ್ತಿ 2 ಆಟೋಗಳನ್ನು ಕೊಂಡುಕೊಂಡು ಎಲ್ಲರನ್ನೂ ಅದರಲ್ಲಿ ತಿರುಗಿಸುತ್ತಾ ಇದ್ದನು. ಅದನ್ನು ನೋಡಿದ ನಂದುವಿಗೆ ಒಂದು ಆಲೋಚನೆ ಬಂದಿತು. ನಾನು ಒಂದು ಆಟೋ ಕೊಂಡ್ಕೊಂಡ್ರೆ ಒಳ್ಳೆ ಹಣ ಸಂಪಾದಿಸ್ಬೋದು. ಈಗ ನನ್ನ ದೋಣಿ ಮಾರಿದ್ರೆ ಒಳ್ಳೇದು, ಹೇಗೂ ಸ್ವಲ್ಪ ಹಣ ಬರುತ್ತಲ್ಲ ಎಂದುಕೊಂಡು ಆಟೋ ಕೊಳ್ಳೋಣವೆಂದು ಅಂದುಕೊಂಡನು. ನಂದು ಆಟೋ ನಡೆಸಬೇಕೆನ್ನುವ ಆಲೋಚನೆ ಶಿವನಿಗೆ ತಿಳಿದು, ಆನಂದ್ಗೆ ಈ ಊರಲ್ಲಿ ಆಟೋ ಕೊಳ್ಳಬಾರ್ದಂತೆ ಮಾಡಬೇಕು. ಒಂದ್ ವೇಳೆ ಅವನೇನಾದ್ರೂ ಆಟೋ ಕೊಂಡ್ಕೊಂಡ್ರೆ ಅವನು ಒಳ್ಳೆತನದಿಂದ ಎಲ್ಲರೂ ನಂದು ಆಟೋನೇ ಹತ್ತಿ ನಮ್ಗೆ ನಷ್ಟ ಬರೋ ಅವಕಾಶ ಇದೆ ಎಂದು ತನ್ನ ಹತ್ತಿರ ಕೆಲಸ ಮಾಡುತ್ತಿದ್ದ 2 ಆಟೋ ಡ್ರೈವರ್ಗಳಿಗೆ ಹೇಳಿದನು. ಆದ್ರೂ ಅವನ್ ಆಟೋ ಕೊಂಡ್ಕೊಳ್ಬಾರ್ದು ಅನ್ನೋದು ಹೇಗೆ ಅಂತ ನಂಗೆ ಗೊತ್ತು ಎಂದುಕೊಂಡು ಆಟೋ ಶೋರೂಮ್ ಓನರ್ಗೆ ಹಣ ಕೊಟ್ಟು ನಂದುವಿಗೆ ಆಟೋ ಕೊಡಬಾರದೆಂದು ಹೇಳಿ ಬಂದನು. ಇನ್ನು ಮಾರನೇ ದಿನ ನಂದು ಕೂಡಿ ಹಾಕಿದ ಹಣವನ್ನು ತೆಗೆದುಕೊಂಡು ಆಟೋ ಕೊಳ್ಳಬೇಕೆಂದು ಆಟೋ ಶೋರೂಮ್ಗೆ ಹೋದನು. ನಾನು ನಿಮ್ ಶೋರೂಮ್ನಲ್ಲಿ ಆಟೋ ಕೊಂಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಒಂದು ಆಟೋ ಎಷ್ಟು ಬೀಳುತ್ತೆ? ಆಗ ಅವನಿಗೆ ಶಿವ ಹೇಳಿದ ಮಾತು ನೆನಪಿಗೆ ಬಂದು, ಒಂದು ಆಟೋ 5 ಲಕ್ಷ ಆಗತ್ತೆ. ಆ ರೇಟ್ ಕೇಳಿದ ನಂದು ಶಾಕ್ ಆಗಿ ಹೋದನು. ಅದೇನು ಅಂತ ರೇಟ್ ಹೇಳ್ತಿದ್ದೀರಾ? ನಂಗೆ ಗೊತ್ತಿರೋರು 2 ಲಕ್ಷಕ್ಕೆ ಆಟೋ ಬರುತ್ತೆ ಅಂತ ಹೇಳಿದ್ದಾರೆ. ಎಲ್ಲಿ ಸಿಗುತ್ತಾ ನನಗ್ ಗೊತ್ತಿಲ್ಲ. ಇಲ್ಲಿ ಮಾತ್ರ ಅಷ್ಟೇ. ನಿನ್ ಮುಖ ನೋಡ್ತಿದ್ರೆ ಅದೇನ್ ಕೊಂಡ್ಕೊಳ್ಳೋ ಹಾಗೆ ಕಾಣಿಸಲ್ವೇ ಎಂದು ಅವಮಾನಿಸುತ್ತಾ ಮಾತನಾಡಿದನು. ನಂದುಗೆ ಕೋಪ ಬಂದು ಇನ್ನೊಂದು ಆಟೋ ಶೋರೂಮ್ಗೆ ಹೋಗುತ್ತಾನೆ. ಅಲ್ಲಿಯೂ ಕೂಡ ಹೆಚ್ಚಿನ ರೇಟ್ ಹೇಳಿ ಅವಮಾನ ಮಾಡಿದರು. ಅದು ಯಾಕೆ ಹಾಗೆ ನಡೆದಿದೆಯೋ ಎಂದು ಅರ್ಥವಾಗದೆ ಮನೆಗೆ ಹಿಂದಿರುಗಿದನು ನಂದು. ಈಗ ನಾನು ಏನ್ ಮಾಡಬೇಕು ಎಂದು ಆಲೋಚಿಸುತ್ತಾ ಇದ್ದನು. ಹಾಗೆ ಆಲೋಚಿಸುತ್ತಾ ಇರುವಾಗ ಆಗಲೇ ಒಂದು ಒಳ್ಳೆಯ ಆಲೋಚನೆ ಬಂದಿತು ನಂದುಗೆ. ಹೌದು, ನನ್ನ ದೋಣಿನ್ ಕೂಡ ರೋಡ್ ಮೇಲೆ ತಿರುಗೋ ಬಂಡಿ ಹಾಗೆ ಮಾಡಿದ್ರೆ ಆಗತ್ತಲ್ಲ. ಒಂದ್ ವೇಳೆ ಮೀನ್ ಹಿಡಿಬೇಕಾದ್ರೆ ಅದ್ರ ಟೈರ್ ತೆಗೆದ್ರೆ ಆಗೋಗುತ್ತೆ. ಅದು ಮತ್ತೆ ನೀರಲ್ಲಿ ನಡೆಯಬಲ್ದು ಎಂದುಕೊಂಡು ಮಿಕ್ಕ ಸಾಮಾನುಗಳನ್ನು ತಂದು ಕೆಳಗೆ ಟೈರ್ಸ್ ಅನ್ನು ಬಿಗಿದು ರೋಡ್ ಮೇಲೆ ನಡೆಯುವ ಹಾಗೆ ಮಾಡಿದನು ಆ ದೋಣಿಯನ್ನು. ದೋಣಿಯಲ್ಲಿ ಸೀಟ್ಗಳನ್ನು ಹಾಕಿ ಮೇಲೆ ಬಿಸಿಲು ತಾಗದ ಹಾಕಿ ಮುಸುಕು ಹಾಕಿ ಎಲ್ಲವನ್ನೂ ಸಿದ್ಧ ಮಾಡಿದನು. ದೋಣಿಗೆ ಮಧ್ಯದಲ್ಲಿ ಹತ್ತಲಿಕ್ಕೆ ಸ್ಟೆಪ್ಸ್ ಅರೇಂಜ್ ಮಾಡಿ ಅಂದವಾಗಿ ಮಾಡಿದನು. ಖಚಿತವಾಗಿ ನಮ್ಮೂರಿನ ಜನರಿಗೆ ರೋಡ್ ಮೇಲೆ ನಡೆಯೋ ಈ ದೋಣಿ ಚೆನ್ನಾಗಿ ಹಿಡಿಸುತ್ತೆ. ದೇವ್ರೆ, ಈ ದೋಣಿಗೆ ಯಾವ ಪ್ರಮಾದನೂ ಬಾರದ ಹಾಗೆ ನೀನೇ ಮಾಡಬೇಕು ಎಂದು ದೋಣಿಯನ್ನು ನಡೆಸಲಿಕ್ಕೆ ರೋಡ್ಗೆ ತಂದುಕೊಂಡನು. ಅದನ್ನು ನೋಡಿದ ಊರಿನ ಜನರಿಗೆ ಆ ಆಟೋ ಭಲೇ ಗಮ್ಮತ್ತೆನಿಸಿತು. ದೋಣಿ ಬಂಡಿ, ರೋಡ್ ಮೇಲೆ ನಡೆಯೋ ದೋಣಿ ಬಂಡಿ ಇದು. ಪಟ್ನಕ್ಕೆ ಹೋಗೋರು ಬರ್ಬೇಕು ಬಾಬು ಎಂದು ಪ್ರಯಾಣಿಕರನ್ನು ಕರೆದನು ನಂದು. ಹಾಗೆ ಕೂಗುತ್ತಲೇ ಆ 2 ಆಟೋದಲ್ಲಿ ಹತ್ತಿ ಕುಳಿತಿದ್ದ ಜನರೆಲ್ಲರೂ ಬಂದು ಆ ದೋಣಿಯನ್ನೇ ಹತ್ತಿದರು. ಆ ದೋಣಿ ಬಂಡಿ ರೋಡ್ ಮೇಲೆ ಹೋಗುತ್ತಿದ್ದರೆ ಎಲ್ಲರಿಗೂ ಆನಂದವೆನಿಸಿತು. ಹಾಗೆ ನಡೆದಿದ್ದರಿಂದ ಶಿವನ ಹತ್ತಿರ ಕೆಲಸ ಮಾಡುವ ಆಟೋ ಡ್ರೈವರ್ಗಳು ಶಿವನಿಗೆ ವಿಷಯ ತಿಳಿಸಿದರು. ಇವನನ್ನ ಆಟೋ ಕೊಳ್ಳಲಿಕ್ಕೆ ಅಡ್ಡಿ ಮಾಡಿದ್ರೆ ಇವನು ಈ ರೂಟ್ನಲ್ಲಿ ಬಂದ. ಇನ್ನು ಇವನ್ ದೋಣಿ ಬಂಡಿ ನಿಲ್ಲಿಸ್ತಿದ್ರೆ ನಮ್ಮ ಆಟೋನ ಮಾರ್ಕೋಬೇಕಾಗತ್ತೆ. ನೀವೊಂದು ಕೆಲಸ ಮಾಡ್ರೋ, ಈ ದಿನ ರಾತ್ರಿ ಹೋಗಿ ಅವನ್ ದೋಣಿ ಬಂಡಿಲೋ ಎಲ್ಲ ಟೈರನ್ನು ಪಂಚರ್ ಮಾಡಿಬಿಡಿ. ಆ 4 ಟೈರ್ಗೆ ಪಂಚರ್ ಹಾಕೊಳ್ಳಿಕ್ಕೆ ಸಮಯ ಆಗುತ್ತೆ. ಒಂದ್ ವೇಳೆ ಪಂಚರ್ ಹಾಕಿ ರೆಡಿ ಮಾಡ್ಕೊಂಡ್ರೆ ಮತ್ತೆ ರಾತ್ರಿ ಹೊತ್ತಲ್ಲಿ ಹೋಗಿ ಪಂಚರ್ ಮಾಡ್ತಾನೆ ಇರಿ. ಅವನಿಗೆ ಬೇಜಾರಾಗಿ ಬಿಟ್ಟು ಹೋಗ್ತಾನೆ. ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ದಾಗುತ್ತೆ ಎಂದು ಕಳಿಸಿಬಿಟ್ಟನು. ಇನ್ನು ಆ ದಿನ ರಾತ್ರಿ ಆಟೋ ಡ್ರೈವರ್ಗಳು ಇಬ್ಬರು ಹೋಗಿ ದೋಣಿ ಬಂಡಿಯ 4 ಟೈರನ್ನು ಪಂಚರ್ ಮಾಡಿ ಇಟ್ಟರು. ಬೆಳಿಗ್ಗೆ ಎದ್ದು ನೋಡುತ್ತಲೇ 4 ಟೈರ್ಗಳು ಪಂಚರ್ ಆಗಿ ಹೋಗಿತ್ತು. ಏನಿದು, 4 ಟೈರ್ಗಳು ಒಂದೇ ಸಲಕ್ಕೆ ಪಂಚರ್ ಆಗೋಗಿದೆ? ನಾನೇನಾದ್ರೂ ಮುಳ್ಳುಗಳಿರೋ ಪ್ರದೇಶದಿಂದ ಬಂದೇನೋ? ಸರಿ ಬಿಡು ಎಂದು ಆ ದಿನವೆಲ್ಲ ಪಂಚರ್ ಹಾಕಿಕೊಳ್ಳುತ್ತಾ ಕುಳಿತಿದ್ದನು. ಆ ದಿನ ಬರಬೇಕಾದ ಆದಾಯವೆಲ್ಲ ಹೋಯ್ತು. ಮರುದಿನ ಬೆಳಿಗ್ಗೆ ಕೂಡ ಎದ್ದು ನೋಡುವ ಹೊತ್ತಿಗೆ 4 ಟೈರು ಪಂಚರ್ ಆಗಿರುತ್ತೆ. ಅದನ್ನು ನೋಡಿ, ಇದು ಯಾರೋ ನನ್ನ ಮೇಲೆ ಕೋಪ ಇರೋರೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಬೇಕು ಎಂದು ಆ 4 ಟೈರ್ಗಳಿಗೂ ಪಂಚರ್ ಹಾಕಿಸಿಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದನು. ಆ ದೋಣಿಯನ್ನು ನೋಡಿದ ಪೊಲೀಸ್,
ಅರೆ, ಇದು ನಿಜವಾಗಿ ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿ ತಯಾರಿ ಮಾಡ್ಕೊಂಡಿದೀಯಾ. ಸರಿ, ಈ ದಿನ ರಾತ್ರಿ ನಾನು ರಹಸ್ಯವಾಗಿ ಇಬ್ಬರು ಪೊಲೀಸರನ್ನು ಕಾವಲಿಗೆ ಕಳಿಸಿ ಅವ್ರನ್ನ ಹಿಡ್ಕೋತೀನಿ. ನೀನು ನಿಶ್ಚಿಂತೆಯಾಗಿರು ಎಂದು ಆ ದಿನ ಇಬ್ಬರು ಕಾನ್ಸ್ಟೇಬಲ್ ಅನ್ನು ರಹಸ್ಯವಾಗಿ ಕಾವಲಿಗೆ ಇಟ್ಟರು. ಎಂದಿನ ಹಾಗೆ ಶಿವನ ಮನುಷ್ಯರು ನಂದುವಿನ ಬಂಡಿಗೆ ಪಂಚರ್ ತೆಗಿಲಿಕ್ಕೆ ಬಂದರು. ಅದನ್ನು ನೋಡಿದ ಕಾನ್ಸ್ಟೇಬಲ್ ತಕ್ಷಣ ಹೋಗಿ ಅವರಿಬ್ಬರು ವ್ಯಕ್ತಿಗಳನ್ನು ಹಿಡಿದು ಚೆನ್ನಾಗಿ ಬಾರಿಸಿದರು. ತಕ್ಷಣ ನಂದು ಆ ಶಬ್ದ ಕೇಳಿ ಹೊರಗೆ ಬಂದನು. ಅವರನ್ನು ನೋಡುತ್ತಲೇ, ಸಾರ್, ಇವರಿಬ್ರು ಆ ಶಿವನ ಆಟೋ ಡ್ರೈವರ್ಗಳು ಸರ್ ಎಂದು ಹೇಳಿದನು. ಆಗ ಆ ಪೊಲೀಸರಿಬ್ಬರು ಹಾಗೆ ಮಾಡಲಿಕ್ಕೆ ಕಾರಣ ತಿಳಿದುಕೊಂಡು ಶಿವನನ್ನು ಅರೆಸ್ಟ್ ಮಾಡಿ ಮೂವರನ್ನು ಸೇರಿಸಿ ಜೈಲಿಗೆ ಹಾಕಿದರು. ಸಿರಿಪುರ ಅನ್ನುವ ಒಂದು ಗ್ರಾಮದಲ್ಲಿ ಭವಾನಿ ಎಂಬ ಮುದುಕಿ ಇದ್ದಳು. ಆಕೆ ಒಬ್ಬ ಮಂತ್ರಸಾನಿ. ಊರಿನಲ್ಲಿರುವವರೆಲ್ಲ ಆಕೆಯನ್ನು ದೆವ್ವಗಳನ್ನು ಹಿಡಿಯುವ ಅಮ್ಮಮ್ಮ ಎಂದು ಕರೆಯುತ್ತಿದ್ದರು. ಆಕೆ ರಾತ್ರಿ ಸಮಯದಲ್ಲಿ ಸ್ಮಶಾನಕ್ಕೆ ಹೋಗಿ ದೆವ್ವಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ಬಂಧಿಸುತ್ತಿದ್ದಳು. ಹಾಗಿರುವಾಗ ಒಂದು ದಿನ ಭವಾನಿ ಹತ್ತಿರಕ್ಕೆ ಮಾಧವ್ ಬಂದನು. ಏನ್ ಮಾಧವ್, ಹೀಗ್ ಬಂದಿದೀಯಾ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದೆ ಅಮ್ಮಮ್ಮ. ಏನು, ಈ ಮಧ್ಯದಲ್ಲಿ ನಿನ್ ಪತ್ನಿ ರಮ ಸತ್ ಹೋದ್ಲು ಅಂತ ಕೇಳದೆ, ನಿಜವೇನಾ? ಹೌದು ಅಮ್ಮಮ್ಮ, ಈ ಮಧ್ಯ ಹೊಟ್ಟೆ ನೋವು ತಡಿಲಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು. ಅವಳ ಬಗ್ಗೆನೇ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ. ರಮಳ ಆತ್ಮ ನಿನಗೇನಾದ್ರೂ ತೊಂದರೆ ಕೊಡ್ತಾ ಇದೆಯೇನೋ? ಅಂಥದ್ದೇನೂ ಇಲ್ಲ, ಆದ್ರೆ ನಾನು ಅವಳ ಆತ್ಮದ ಹತ್ತಿರ ಒಂದ್ಸಲ ಮಾತನಾಡ್ಬೇಕು ಅನ್ಕೋತಾ ಇದ್ದೀನಿ. ಸರಿ, ನಾನು ಅವಳ ಆತ್ಮನ ಹೊರಗೆ ಕರೆಸ್ತೀನಿ. ರಾತ್ರಿ ಸ್ಮಶಾನದ ಹತ್ರ ಬಾ. ಆ ದಿನ ರಾತ್ರಿ ಇಬ್ಬರು ಸ್ಮಶಾನದ ಹತ್ತಿರ ಬಂದರು. ರಮನ ಸಮಾಧಿ ಹತ್ತಿರ ಕುಳಿತುಕೊಂಡು ಭವಾನಿ ರಮನ ಆತ್ಮವನ್ನು ಹೊರಗೆ ಕರೆಯುವುದಕ್ಕೆ ಮಂತ್ರಗಳು ಓದಲಿಕ್ಕೆ ಶುರು ಮಾಡಿದಳು. ಅಷ್ಟರಲ್ಲಿ ಸಮಾಧಿಯಿಂದ ರಮಳ ಆತ್ಮ ಹೊರಗೆ ಬಂದಿತು. ಅದನ್ನು ನೋಡಿದ ಮಾಧವ್ ಬಹಳ ಭಯಪಟ್ಟು ಹೋದನು. ತಕ್ಷಣವೇ ಆತ್ಮ ಮಾಧವನನ್ನು ನೋಡಿ ಅವನ ಮೇಲೆ ಹತ್ತಲಿಕ್ಕೆ ಹೋಯಿತು. ಭವಾನಿ ಆ ಆತ್ಮವನ್ನು ಬಂಧಿಸಿದಳು. ನನ್ನನ್ನು ಬಿಟ್ಬಿಡಿ, ಇವತ್ತಿನ ಕತೆ ಮುಗಿಸ್ತೀನಿ ಎಂದು ಗಟ್ಟಿಯಾಗಿ ಅರಚುತ್ತಿತ್ತು ಆ ಆತ್ಮ. ಸ್ವಲ್ಪ ಶಾಂತವಾಗಿರೋ ಮಾಧವ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ ಬಂದಿದ್ದಾನೆ. ಒಂದ್ಸಲ ಅದೇನು ಕೇಳೋ. ನಾನು ಇವನ ಮಾತನ್ನ ನಿಜವಾಗಿ ಕೇಳಲ್ಲ. ಈಗ ನನ್ನಿಂದನ ತಿಳ್ಕೊಬೇಕಂತ ನಾನು ಹುಡ್ಕೊಂಡು ಬಂದಿದ್ದಾನೆ. ಹೇಗೂ ನನ್ನ ಆತ್ಮನ ಹೊರಗೆ ತಂದಿದ್ದೀರಾ? 1-2 ನಿಮಿಷ ನನ್ನನ್ನು ಬಿಟ್ಬಿಡಿ, ಇವನ್ನ ಮುಗಿಸ್ಬಿಡ್ತೀನಿ ಎನ್ನುತ್ತಾ ಬಹಳ ಕೋಪ ತಂದುಕೊಂಡಳು. ರಮಳ ಆವೇಶ ನೋಡಿದ ಭವಾನಿ ತಕ್ಷಣವೇ ರಮಳ ಆತ್ಮವನ್ನು ಒಂದು ಶೀಶೆಯಲ್ಲಿ ಬಂಧಿಸಿ, ಅವಳು ನಿನ್ನ ಮೇಲೆ ಬಹಳ ಕೋಪದಿಂದಿದ್ದಾಳೆ. ಆಮೇಲೆ ನಾನು ಅವಳ ಹತ್ರ ಮಾತಾಡಿ ಶಾಂತ ಮಾಡಿ ನಿನ್ನನ್ನು ಕರೆಸ್ತೀನಿ, ನೀನು ಮನೆಗೆ ಹೋಗು ಎಂದು ಆ ಶೀಶೆಯನ್ನು ತೆಗೆದುಕೊಂಡು ಹೋಗಿ ತನ್ನ ರೂಮ್ನಲ್ಲಿ ದೆವ್ವದ ಪೆಟ್ಟಿಗೆಯಲ್ಲಿ ಬಂಧಿಸಿ ಇಟ್ಟಳು. ಮರುದಿನ ರಾತ್ರಿ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ರಮಳ ಆತ್ಮವನ್ನು ಹೊರಗೆ ತಂದು, ನಿನ್ನ ಕೋರಿಕೆ ಏನೋ ಹೇಳೋ, ಅವನ್ನ ನಾನು ನೆರವೇರಿಸ್ತೀನಿ. ಆ ಮಾಧವ್ ಪ್ರಾಣ ತೆಗೆಯೋದೇ ನನ್ನ ಕೋರಿಕೆ. ಯಾಕೆ ನಿನ್ನ ಗಂಡನನ್ನ ಕೊಲ್ಲಬೇಕು ಅಂದ್ಕೊಳ್ತಿದೀಯಾ? ನನ್ನನ್ನು ಕೊಂದವನನ್ನ ನಾನು ಹಾಗೆ ಸುಮ್ಮನೆ ಬಿಡಲ್ಲ. ನೀನು ಆತ್ಮಹತ್ಯೆ ಮಾಡ್ಕೊಂಡಲ್ವಾ ಸತ್ ಹೋಗಿದ್ದ? ನಿನ್ನನ್ನು ಮಾಧವ್ ಹೇಗೆ ಕೊಂದ? ಅವನು ಹೇಳೋದೆಲ್ಲ ಸಂಪೂರ್ಣ ಸುಳ್ಳು. ನಿಜವಾಗಿ ನಡೆದಿದ್ದೇನು ಅಂದ್ರೆ, ಮಾಧವ್ ರಮ ಪತಿ ಪತ್ನಿಯರು. ಮದುವೆ ಆಗಿ ಕೆಲ ದಿನಗಳೇ ಆಗಿದ್ದವು. ಒಂದು ದಿನ ನೀರಸವಾಗಿ ಮಾಧವ್ ಮನೆಗೆ ಬಂದನು. ಏನಾಯ್ತು ಅಂದ್ರೆ ಅಷ್ಟು ನೀರಸವಾಗಿದ್ದೀರಾ? ನಮ್ಮ ವ್ಯಾಪಾರದಲ್ಲಿ ಬಹಳ ನಷ್ಟ ಆಗಿದೆ. ಈಗ ಅರ್ಜೆಂಟಾಗಿ ಹಣ ಬೇಕು. ಹೋ, ಹಾಗಾ? ಮತ್ತೆ ನನ್ನ ಬಂಗಾರ ತಗೊಂಡು ಹೋಗಿ ಹಣ ತಂದ್ಕೊಳ್ಳಿ. ಆ ಕೊಂಚ ಹಣ ಸರಿ ಹೋಗಲ್ಲ. ಮತ್ತೆ ಈಗ ಹೇಗೆ ಅಂದ್ರೆ? ನೀನು ನನಗೆ ವಿಚ್ಛೇದನ ಕೊಡಬೇಕು. ಅಷ್ಟೇ. ಆ ಮಾತಿಗೆ ರಮಳಿಗೆ ಸ್ವಲ್ಪ ಹೊತ್ತು ಶಾಕ್ ಹೊಡೆದ ಹಾಗೆ ನಿಂತು ಬಿಟ್ಟಳು. ನೀವು ಏನು ಜೋಕ್ ಮಾಡ್ತಿಲ್ವಲ್ಲ? ಇಲ್ಲ, ನಿಜವಾಗೇ ಹೇಳ್ತಾ ಇದ್ದೀನಿ. ನನ್ನನ್ನು ಒಂದು ಹಣ ಇರೋ ಹುಡುಗಿ ಇಷ್ಟಪಡ್ತಾ ಇದ್ದಾಳೆ. ಆಕೆ ನನ್ನನ್ನು ಮದುವೆನೂ ಮಾಡ್ಕೋಬೇಕು ಅಂತಿದ್ದಾಳೆ. ನೀನು ವಿಚ್ಛೇದನ ಕೊಟ್ರೆ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹಣಕ್ಕಾಗಿ ನನ್ನನ್ನು ಬಿಟ್ಬಿಡ್ತೀರಾ ಎಂದು ಗಟ್ಟಿಯಾಗಿ ಅರಚಿದಳು ರಮ. ಮಾಧವ್ ತಕ್ಷಣವೇ ಪಕ್ಕದಲ್ಲಿದ್ದ ಹಗ್ಗ ತೆಗೆದುಕೊಂಡು ರಮಳ ಕುತ್ತಿಗೆಗೆ ನೇಣು ಹಾಕಿ ಕೊಂದು ಬಿಟ್ಟನು. ಎಲ್ಲರಿಗೂ ಅವಳು ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಪ್ರಚಾರ ಮಾಡಿದನು ಎಂದು ತನಗೆ ಜರುಗಿದ ಅನ್ಯಾಯವನ್ನು ವಿವರಿಸಿದಳು ರಮ. ಮತ್ತೆ ಈಗ ನಿನ್ನ ಹತ್ರ ಏನ್ ಮಾತಾಡ್ಬೇಕು ಅಂತಿದ್ದಾನೆ? ಅದು ನನಗೆ ಗೊತ್ತು. ನನ್ನ ಹೆಸರಲ್ಲಿ ಸ್ವಲ್ಪ ಹೊಲ ಇದೆ, ಅದರ ವಿವರನ ತಿಳಿದುಕೊಳ್ಳೋದಕ್ಕೆ ಬಂದ್ ಆಗಿದೆ. ಅದೆಲ್ಲ ಕೇಳಿದ ಭವಾನಿಗೆ ಏನು ಮಾಡಬೇಕೋ ಅರ್ಥವಾಗಲಿಲ್ಲ. ಆಗಲೇ ಬೆಳಗಾಯಿತು. ಅಷ್ಟರಲ್ಲಿ ತನ್ನ ಅಜ್ಜಿಯ ಮನೆಗೆ ಆಕೆಯ ಮೊಮ್ಮಗ ಶೇಖರ್, ಅವನ ಹೆಂಡತಿ ಬಂದರು. ಅದು ತಿಳಿದ ತಕ್ಷಣ ಆತ್ಮವನ್ನು ಬಂಧಿಸಿ, ನಾನು ಆಮೇಲೆ ಮಾತಾಡ್ತೀನಿ, ಏನ್ರೋ ಹೇಳ್ದೆ ಕೇಳ್ದೆ ಬಂದಿದ್ದೀರಾ?
ಏನಿಲ್ಲ ಅಜ್ಜಿ, ನಮ್ಮ ಆಫೀಸ್ಗೆ ಹಾಲಿಡೇಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಡನ್ ಆಗಿ ಬಂದ್ವಿ. ಸರಿ ಬಿಡಿ, ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಇನ್ನು ಆ ದಿನ ರಾತ್ರಿ ಭವಾನಿ ಹತ್ತಿರಕ್ಕೆ ಆ ಊರಿನ ಮನುಷ್ಯನೊಬ್ಬನು ಬಂದು, ಅಮ್ಮ, ನನ್ನ ಹೆಂಡತಿ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ, ಸ್ವಲ್ಪ ಬಂದು ನೋಡಿ. ಆಗ ಭವಾನಿ, ಶೇಖರ್, ನಾನು ಹಾಗೆ ಹೊರಗೆ ಹೋಗಿ ಬರ್ತೀನಿ, ನೀವು ಸ್ವಲ್ಪ ಜಾಗ್ರತೆಯಾಗಿರಿ ಎಂದು ಹೊರಗೆ ಹೊರಟು ಹೋದಳು. ಇಷ್ಟರಲ್ಲಿ ರೂಮ್ನಲ್ಲಿ ಪೆಟ್ಟಿಗೆಯಿಂದ ಏನೇನೋ ಶಬ್ದಗಳು ಬಂದವು. ಅದನ್ನು ಕೇಳಿದ ಶೇಖರ್ ಹೆಂಡತಿ, ನಿಮ್ಮ ಅಜ್ಜಿಯ ರೂಮ್ನಿಂದ ಏನೇನೋ ಶಬ್ದಗಳು ಬರ್ತಾ ಇದೆ, ಅದೇನೋ ಹೋಗಿ ನೋಡಿ. ಅಮ್ಮೋ, ನಮ್ಮ ಅಜ್ಜಿ ರೂಮ್ಗೆ ಹೋಗೋದು ಅಂತ ಒಳ್ಳೇದಲ್ಲ. ಸ್ವಲ್ಪ ಹೊತ್ತಾದ್ರೆ ಅಜ್ಜಿನೇ ಬರ್ತಾರ ಬಿಡು, ನೀನು ಅದನ್ನೆಲ್ಲ ಹಚ್ಕೋಬೇಡ, ಬಿಟ್ಬಿಡು. ಅರೆ, ಒಂದ್ಸಲ ನೋಡಿದ್ರೆ ಏನಾಗುತ್ತೆ, ನಾನೇ ಹೋಗಿ ನೋಡ್ತೀನಿ ಎಂದು ಆಕೆ ಅಜ್ಜಿಯ ರೂಮ್ಗೆ ಹೋಗಿ ಆ ಪೆಟ್ಟಿಗೆಯಿಂದ ಶಬ್ದಗಳು ಬರುವುದನ್ನು ನೋಡಿ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿದಳು. ಅಷ್ಟೇ, ಅದರಿಂದ ರಮಾ ಆತ್ಮ ಹೊರಗೆ ಬಂದು ಹೊರಗೆ ಹಾರಿ ಹೋಯಿತು. ಅದನ್ನು ನೋಡಿದ ಶೇಖರ್, ಅವನ ಹೆಂಡತಿ ಬಹಳ ಭಯಪಟ್ಟರು. ಆ ರಮಾ ಆತ್ಮ ನೇರವಾಗಿ ಮಾಧವ್ ರೂಮ್ಗೆ ಹೋಗಿ ಅವನ ಎದುರು ಪ್ರತ್ಯಕ್ಷವಾಯಿತು. ಅದನ್ನು ನೋಡಿದ ಮಾಧವ್ ಅಲ್ಲಿಂದ ಓಡಿ ಹೋಗಬೇಕೆಂದು ಪ್ರಯತ್ನಿಸಿದನು. ತಕ್ಷಣವೇ ಆ ದೆವ್ವ ಮಾಧವನ ಕಾಲು ಹಿಡಿದುಕೊಂಡು ಗಟ್ಟಿಯಾಗಿ ಹಾಗೆ ಹೀಗೆ ಗೋಡೆಗೆ ಹೊಡೆದು ಒಂದು ಹಗ್ಗ ತೆಗೆದುಕೊಂಡು ನೇಣು ಹಾಕಿ ಸಾಯಿಸಿ ಅಲ್ಲಿಂದ ಹೊರಟು ಹೋಯಿತು. ಇಷ್ಟರಲ್ಲಿ ಅಮ್ಮಮ್ಮ ಮನೆಗೆ ಬರುತ್ತಲೇ ಜರುಗಿದ್ದೆಲ್ಲ ಸಂಪೂರ್ಣವಾಗಿ ಹೇಳಿದನು. ಅರೇ, ಎಂಥ ಕೆಲಸ ಆಯ್ತೋ ಎಂದು ಮಾಧವನ ಮನೆಗೆ ಹೋಗಿ ನೋಡಿದಳು. ಅಲ್ಲಿ ಮಾಧವನಿಗೆ ನೇಣು ಹಾಕಿದ್ದರು. ಅವನು ಮಾಡಿದ ತಪ್ಪಿಗೆ ಅವನಿಗೆ ಸರಿಯಾದ ಶಿಕ್ಷೆನೇ ಆಗಿದೆ ಬಿಡೋ ಎಂದು ಅಲ್ಲಿಂದ ಹೊರಟು ಹೋದಳು ಅಮ್ಮಮ್ಮ.